ಮೊಮ್ಮಗಳದು ನಾಮಕರಣ ಇತ್ತು ಮುಂದಿನ ಬುಧವಾರ 17ನೇ ತಾರೀಕು. ಪತ್ರಿಕೆ ಕೊಡೋಣ ಅಂತ ಈಗ ನಮ್ಮ ಅಣ್ಣ ಇಲ್ಲೇ ಇತ್ತು ಕೆಳಗಡೆ, ದೊಡ್ಡ ಅಣ್ಣ ಕೆಳಗಡೆ, ಈಗ ಈ ರೋಡಲ್ಲೇ ಕೆಳಗಡೆ ಅವ್ರನ್ನ ಪತ್ರಿಕೆ ಕೊಟ್ಬಿಟ್ಟು ಆಮೇಲೆ ಇವ್ರ ಮನೆಗೆ ಬರೋಣ ಅಂತ ಬರ್ತಾ ಇದ್ದೆ. ನಾನು ಬಸ್ ಹಿಡಿದು ನಡ್ಕೊಂಡ್ ಬರ್ತಾ ಇದ್ದೆ. ಆಗ ನಮ್ಮ ಅಣ್ಣ ಅವ್ರ ಹಳಿಯ ಅವರು ಇದ್ ಮಾಡ್ಬಿಟ್ರು, ಏನ್ರಿ ಗೊತ್ತಾಯ್ತಾ ಅಂತ. ಇಲ್ಲ ಹಳಿ ಅವ್ರು ಏನು ನಿಮ್ ತಮ್ಮನ ಮಿಸಸ್ ಮಗನಿಗೆ ಆಗಿದೆ ಅಂದ್ರೆ ಈಗ ನನಗೆ ಗೊತ್ತಾಯ್ತು ಅಂದ್ರೆ ಹೌದಾ. ಆಮೇಲೆ ನನ್ಗೆ ಹೋಗಿ 10 ಗಂಟೆಗೆ ಇಳಿದಿದ್ದೆ, 10 ನಿಮಿಷ ಇಳಿದು ಅಷ್ಟೇ, ಬೇರೆ ಏನೇನು ವಿಚಾರ ನಿಮ್ಮ ಹತ್ರ ಏನು ನಿಮ್ ತಮ್ಮ ಹೇಳ್ಕೊಂಡ್ರಲ್ಲ? ಹೇಳ್ಬಿಟ್ಟು ನಾಳೆ ಕೇಳ್ತಾ ಇದ್ದೆ, ಏನಾದ್ರು ಫೈನಾನ್ಷಿಯಲ್ ಏನಾದ್ರು ಬೇಕನೋ, ಈಗ ಮದುವೆ ಮಾಡಿ ಇದು ಮಾಡಿದ್ದೆ ಬೇಕನೋ ಅಂತ ಕೇಳ್ತಾ ಇದ್ದೆ. ಇಲ್ಲ ಕಣ, ಅಲ್ಲಿ ಅಡ್ಜಸ್ಟ್ ಆಗಿದೆ ನಿಮ್ದೇನ್ ಬೇಡ, ಅಲ್ಲಿ ಇಲ್ಲಿ ಸುಮ್ಮನೆ ಬಡ್ಡಿಗೆ ತಗೋಬೇಕು, ಏನ್ ಹೆಲ್ಪ್ ಬೇಕು ಹೇಳು, ನನ್ ಫೈನಾನ್ಸ್ ಅಂತ ನನ್ಗೆ ನಾರ್ಮಲ್ ಆಗಿದ್ದೀನಿ ಕೊಡ್ತೀನಿ ಅಂದ್ರೆ. ಇಲ್ಲ ಕಣ ನೋಡ್ತೀನಿ, ಬೇಕು ಅಂದ್ರೆ ಹೇಳ್ತೀನಿ. ಈಗ 10 days ಬೇಕು, 9 ನಿಮಿಷ ಮಾತಾಡಿದ್ದೀನಿ ಫೋನಲ್ಲಿ. ನಾ ಕೊಳ್ಳೇಗಾಲದಲ್ಲಿ ಇಲ್ಲಿಂದ 5 ವರ್ಷ ಆಯ್ತು ಕೊಳ್ಳೇಗಾಲ ವ್ಯಾಪಾರ ಸ್ಟಾಪ್ ಮಾಡ್ತಾ ಮಾಡ್ತಾ ಇದ್ವಿ. ಕೊಳ್ಳೇಗಾಲ ಮಕ್ಕಳು ಇಬ್ರು ನಮ್ಮ ಮನೆ ಒಬ್ಬ ಸಾಫ್ಟ್ವೇರ್ ಒಬ್ಬ ಸಿಂಗಿಲ್ಲ, ಅಪ್ಪ ಆರಾಮದಿರಿ ಅಂದ್ರು. ಕೊಳ್ಳೇಗಾಲದಲ್ಲಿ ಸೆಟ್ ಆಗಿದ್ದೀನಿ. ಸಂತೋಷ ಕೆಲಸ ಮಾಡ್ತಾ ಇರ್ಲಿಲ್ಲ, ಅಂಗಡಿ ನೋಡ್ಕೊತಾ ಇದ್ರು. ಬೇಕಲ್ಲ, ಮೇಲೊಂದು ಅಂಗಡಿ ಕೆಳಗಡೆ ಒಂದು ಅಂಗಡಿ ಇದೆ. ಏನ್ ಅಂಗಡಿ ಇಟ್ಕೊಂಡಿದ್ರು? ಟೆಕ್ಸ್ಟೈಲ್ ಅಂದ್ರೆ ರೆಡಿಮೇಡ್ಸ್, ಚೂಡಿದಾರ್ಸ್, ಲೆಗಿನ್ಸ್, ಅದು ಟೆಕ್ಸ್ಟೈಲ್ ಇದ್ರು, ರೆಡಿಮೇಡ್ಸ್ ಇದ್ರು, ಚೆನ್ನಾಗಿ ಕೆಲಸ ಇತ್ತು. ಈ ಸಂತೋಷ್ ಅವ್ರ ವೈಫ್ ಏನ್ ಹೇಳ್ತಾರೆ ಈಗ? ಈಗ ಒಂದೂವರೆ ತಿಂಗಳಾಯ್ತು ಅಷ್ಟೇ ಮದ್ವೆ ಆಗಿ. 1.5 month ಆಯ್ತು ಅಷ್ಟೇ. ಕೊಳ್ಳೇಗಾಲನೇ ಮಾಂಡವ್ಯ ಈಗ 20 days ಇಂದ ನಿರಾಶೆ ಮಾಂಡವ್ಯ ಅಲ್ಲಿ ಅಪಾಯಿಂಟ್ಗೆ ಕೆಲ್ಸಕ್ಕೆ ಸಂತೋಷ್ ಮದ್ವೆ 1.5 ತಿಂಗಳಾಯ್ತು ಅಷ್ಟೇ. ಈಗ ನಮ್ಮ ಮೊಮ್ಮಗಳದು ನಾಮಕರಣ ಇತ್ತು ಮುಂದಿನ ಬುಧವಾರ 17ನೇ ತಾರೀಕು. ಪತ್ರಿಕೆ ಕೊಡೋಣ ಅಂತ ಈಗ ನಮ್ಮ ಅಣ್ಣ ಇಲ್ಲೇ ಇತ್ತು ಕೆಳಗಡೆ, ದೊಡ್ಡ ಅಣ್ಣ ಕೆಳಗಡೆ, ಈಗ ಈ ರೋಡಲ್ಲೇ ಕೆಳಗಡೆ. ಅವ್ರನ್ನ ಪತ್ರಿಕೆ ಕೊಟ್ಬಿಟ್ಟು ಆಮೇಲೆ ಇವ್ರ ಮನೆಗೆ ಬರೋಣ ಅಂತ ಬರ್ತಾ ಇದ್ದೆ. ನಾನು ಬಸ್ ಹಿಡಿದು ನಡ್ಕೊಂಡ್ ಬರ್ತಾ ಇದ್ದೆ. ಆಗ ನಮ್ಮ ಅಣ್ಣ ಅವ್ರ ಹಳಿಯ ಅವರು ಇದ್ ಮಾಡ್ಬಿಟ್ರು, ಏನ್ರಿ ಗೊತ್ತಾಯ್ತಾ ಅಂತ. ಇಲ್ಲ ಹಳಿ ಅವ್ರು ಏನು ನಿಮ್ ತಮ್ಮನ ಮಿಸಸ್ ಮಗನಿಗೆ ಆಗಿದೆ ಅಂದ್ರೆ ಈಗ ನನಗೆ ಗೊತ್ತಾಯ್ತು ಅಂದ್ರೆ ಹೌದಾ. ಆಮೇಲೆ ನನ್ಗೆ ಹೋಗಿ 10 ಗಂಟೆಗೆ ಇಳಿದಿದ್ದೆ, 10 ನಿಮಿಷ ಇಳಿದು ಅಷ್ಟೇ, ಬೇರೆ ಏನೇನು ವಿಚಾರ ನಿಮ್ಮ ಹತ್ರ ಏನು ನಿಮ್ ತಮ್ಮ ಹೇಳ್ಕೊಂಡ್ರಲ್ಲ? ಹೇಳ್ಬಿಟ್ಟು ನಾಳೆ ಕೇಳ್ತಾ ಇದ್ದೆ, ಏನಾದ್ರು ಫೈನಾನ್ಷಿಯಲ್ ಏನಾದ್ರು ಬೇಕನೋ, ಈಗ ಮದುವೆ ಮಾಡಿ ಇದು ಮಾಡಿದ್ದೆ ಬೇಕನೋ ಅಂತ ಕೇಳ್ತಾ ಇದ್ದೆ. ಇಲ್ಲ ಕಣ, ಅಲ್ಲಿ ಅಡ್ಜಸ್ಟ್ ಆಗಿದೆ ನಿಮ್ದೇನ್ ಬೇಡ, ಅಲ್ಲಿ ಇಲ್ಲಿ ಸುಮ್ಮನೆ ಬಡ್ಡಿಗೆ ತಗೋಬೇಕು, ಏನ್ ಹೆಲ್ಪ್ ಬೇಕು ಹೇಳು, ನನ್ ಫೈನಾನ್ಸ್ ಅಂತ ನನ್ಗೆ ನಾರ್ಮಲ್ ಆಗಿದ್ದೀನಿ ಕೊಡ್ತೀನಿ ಅಂದ್ರೆ. ಇಲ್ಲ ಕಣ ನೋಡ್ತೀನಿ, ಬೇಕು ಅಂದ್ರೆ ಹೇಳ್ತೀನಿ. ಈಗ 10 days ಬೇಕು, 9 ನಿಮಿಷ ಮಾತಾಡಿದ್ದೀನಿ ಫೋನಲ್ಲಿ. ನಾ ಕೊಳ್ಳೇಗಾಲದಲ್ಲಿ ಇಲ್ಲಿಂದ 5 ವರ್ಷ ಆಯ್ತು ಕೊಳ್ಳೇಗಾಲ ವ್ಯಾಪಾರ ಸ್ಟಾಪ್ ಮಾಡ್ತಾ ಇದ್ವಿ. ಕೊಳ್ಳೇಗಾಲ ಮಕ್ಕಳು ಇಬ್ರು ನಮ್ಮ ಮನೆ ಒಬ್ಬ ಸಾಫ್ಟ್ವೇರ್ ಒಬ್ಬ ಸಿಂಗಿಲ್ಲ, ಅಪ್ಪ ಆರಾಮದಿರಿ ಅಂದ್ರು. ಕೊಳ್ಳೇಗಾಲದಲ್ಲಿ ಸೆಟ್ ಆಗಿದ್ದೀನಿ. ಸಂತೋಷ ಕೆಲಸ ಮಾಡ್ತಾ ಇರ್ಲಿಲ್ಲ, ಅಂಗಡಿ ನೋಡ್ಕೊತಾ ಇದ್ರು. ಬೇಕಲ್ಲ, ಮೇಲೊಂದು ಅಂಗಡಿ ಕೆಳಗಡೆ ಒಂದು ಅಂಗಡಿ ಇದೆ. ಏನ್ ಅಂಗಡಿ ಇಟ್ಕೊಂಡಿದ್ರು? ಟೆಕ್ಸ್ಟೈಲ್ ಅಂದ್ರೆ ರೆಡಿಮೇಡ್ಸ್, ಚೂಡಿದಾರ್ಸ್, ಲೆಗಿನ್ಸ್, ಅದು ಟೆಕ್ಸ್ಟೈಲ್ ಇದ್ರು, ರೆಡಿಮೇಡ್ಸ್ ಇದ್ರು, ಚೆನ್ನಾಗಿ ಕೆಲಸ ಇತ್ತು. ಈ ಸಂತೋಷ್ ಅವ್ರ ವೈಫ್ ಏನ್ ಹೇಳ್ತಾರೆ ಈಗ? ಈಗ ಒಂದೂವರೆ ತಿಂಗಳಾಯ್ತು ಅಷ್ಟೇ ಮದ್ವೆ ಆಗಿ. 1.5 month ಆಯ್ತು ಅಷ್ಟೇ. ಕೊಳ್ಳೇಗಾಲನೇ ಮಾಂಡವ್ಯ ಈಗ 20 days ಇಂದ ನಿರಾಶೆ ಮಾಂಡವ್ಯ ಅಲ್ಲಿ ಅಪಾಯಿಂಟ್ಗೆ ಕೆಲ್ಸಕ್ಕೆ ಸಂತೋಷ್ ಮದ್ವೆ 1.5 ತಿಂಗಳಾಯ್ತು ಅಷ್ಟೇ.